ರಕ್ತದ ಮಡುವಿನಲ್ಲಿ ಹೆಣವಾಗಿ ಬಿದ್ದ ಈ ಮಹಿಳೆಯ ಹೆಸರು ಜಿ ನಾಗಮ್ಮ. ವಯಸ್ಸು 58. ಈಕೆ ವೃತ್ತಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕಿ. ಇವತ್ತು ಇದೇ ಶಿಕ್ಷಕಿ ತನ್ನದೇ ಪತಿಯ ಕೈಯಲ್ಲಿ ಹೆಣವಾಗಿದ್ದಾಳೆ. ಸತ್ಯಪ್ಪನಿಗೆ ತನ್ನ ಹೆಂಡತಿ ಶಿಕ್ಷಕಿ ಜಿ ನಾಗಮ್ಮ ಅದ್ಯಾರೋ ಪರಪುರುಷನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಸಂಶಯಪಟ್ಟ ಇದ್ದನಂತೆ. ಇದೇ ವಿಚಾರಕ್ಕೆ ಪದೇ ಪದೇ ಹೆಂಡತಿ ಜೊತೆ ಜಗಳ ಮಾಡುತ್ತಿದ್ದನಂತೆ. ಆದರೆ ಏಕಾಏಕಿ ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ ನಂತರ ಚೋಪಾದ ಚಾಕುವಿನಿಂದ ತನ್ನ ಕೈ ಹಿಡಿದು 28 ವರ್ಷ ಸಂಸಾರ ಮಾಡಿದ ಪತ್ನಿ ನಾಗಮ್ಮಳ ಕುತ್ತಿಗೆಯನ್ನು ಭೀಕರವಾಗಿ ಕೊಯ್ದು ಕೊಲೆ ಮಾಡಿದ್ದಾನೆ. ನನ್ನ ಹೆಸರು ಶಿವಪ್ರಸಾದ. ನಾಗಮ್ಮ ಕೊಲೆ ಆಗಿರುವಂಥ ಮಹಿಳೆ ತಮ್ಮ ನಾನು. ಶಿವಪ್ರಸಾದ್, ನಮ್ಮ ಅಕ್ಕನ ಕೊಲೆ ಮಾಡಿರೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಜೀವದ ಶಿಕ್ಷೆ ಆಗಬೇಕು. ಚೂರಿ ಹಾಕಿ ಕುತ್ತಿಗೆ ಚೂರಿ ಹಾಕಿ ಕೊಂದಿದ್ದಾನೆ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಜೀವದ ಶಿಕ್ಷೆನೇ ಆಗಬೇಕು. ಸುಮ್ಮನೆ ನಾಟಕ ಮಾಡ್ದಂಗೆ ಮಾಡಿ ಎಲ್ಲ ವಿಷ ಕುಡ್ದಂಗೆ ಮಾಡಿ ಆಸ್ಪತ್ರೆಗೆ ಇದ್ದಾನೆ. ಮತ್ತೆ ಬದುಕು ಬಂದರೆ ಅವ್ನಿಗೆ ಸರಿಯಾದ ಶಿಕ್ಷಣ ಆಗಬೇಕು ಅವನಿಗೆ ಅಂತ ನಾನು ಕಾನೂನಲ್ಲಿ ಬೇಡಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ. ಪತ್ನಿ ಕುತ್ತಿಗೆ ಸಿಳಿದ ಈ ನರ ರಾಕ್ಷಸ ನಂತರ ಒಂದು ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತಕ್ಷಣ ಆತನನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಿದ್ದಾರೆ. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ದಿವಸ ನಮಗೆ ಬೆಳಗ್ಗೆ ಜಗಳೂರಿಂದ ಒಂದು ಮಹಿಳೆ ಮೃತಪಟ್ಟಿರುವುದಾಗಿ ನಮಗೆ ಮಾಹಿತಿ ಬರ್ತದೆ ಊರಿಂದ. ತದನಂತರ ನಮ್ಮ ಇನ್ಸ್ಪೆಕ್ಟರ್ ಅವರು ಹೋಗಿ ಗೌರಿಪುರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗೊತ್ತಾಗ್ತದೆ ಆ ಊರಿನಲ್ಲಿದ್ದಂತಹ ನಾಗಮ್ಮ ಅವರು ಸತ್ತೋಗಿದ್ದಾರೆ ಅಂಥೇಳಿ. ಆಮೇಲೆ ವಿಚಾರಣೆ ಮಾಡಲಾಗಿ ಅವನ ಗಂಡ ಆದಂತಹ ಸತ್ಯಪ್ಪ, ಅವನಿಗೆ ಸುಮಾರು ಒಂದು 55 ವರ್ಷ, ಈಕೆಗೆ ಒಂದು 51 ವರ್ಷ, ಸಾಯಿಸಿದ್ದಾನೆ. ಕತ್ತಿನಿಂದ ಚುಚ್ಚಿ, ಸ್ವಲ್ಪ ಕತ್ತತ್ರ ಇಲ್ಲಿ ಚುಚ್ಚಿದ್ದಾರೆ. ಸ್ವಲ್ಪ ಡೀಪ್ wound 3 ಇಂಚಸ್ ಇದ್ದಿದ್ದರಿಂದ ಸತ್ತಿದ್ದಾರೆ ಅಂತ. ಸೊ ಇದರ ಬೇಸಿಸ್ ಮೇಲೆ ನಾವು ನಾಗಮ್ಮ ಅವರ ತಂಗಿ ಶಾಂತ ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಮರ್ಡರ್ ಕೇಸ್ ಅಂದರೆ 103 ಕ್ಲಾಸ್ ಸಬ್ಸೆಕ್ಷನ್ 1 BNS ಭಾರತೀಯ ನ್ಯಾಯ ಸಂಹಿತಾ ಪ್ರಕಾರ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೇವೆ. ನಂತರ ವಿಚಾರಿಸಲಾಗಿ ಈ ಪ್ರಕರಣದಲ್ಲಿ ಅವ್ರ ಗಂಡ ಈಕೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂತಾರೆ. ಆಕೆ ಈಗ ಪ್ರೆಸೆಂಟ್ಲಿ 1-2 ಮಂತಿಂದ ಸಂತೆ ಮುದ್ದಾಪುರ ಜಗಳೂರು ತಾಲೂಕಿನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಈ ಹಿಂದೆ ಸಂಡೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಈತನಿಗೆ ಅವರ ಹೆಂಡತಿಯ ಶೀಲದ ಮೇಲೆ ಶಂಕೆ ಇದ್ದಿದ್ದರಿಂದ ಇದ್ರ ಸಂಬಂಧ ಪದೇ ಪದೇ ಜಗಳ ಆಗಿರ್ತಾ ಇದೆ. ನಂತರ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಅವಳಿಗೆ ಕೆಲಸವನ್ನು ಕೂಡ ತಾಯಿಗೆ ಫೋನ್ ಮಾಡಿರ್ತಾಳೆ, ಇಲ್ಲ ನನಗೆ ಇದು ಮಾನಸಿಕ ಹಿಂಸೆ ಆಗ್ತಾಯಿದೆ, ನಾನು ಕೆಲಸ ಬಿಡ್ತೀನಿ ಅಂತ. ಕೆಲಸ ಬಿಟ್ಟು ಈಗ ಮನೆಯಲ್ಲೇ ಇರ್ತಾರೆ. ಇದೇ ವಿಷಯವಾಗಿ ಮೊನ್ನೆ ಊರಿಗೆ ಹೋಗಿ ಇವರು 3 ಜನ ಅಣ್ಣಂದಿರ ಜೊತೆಯಲ್ಲಿರ್ತಾರೆ. ಸೊ ಇದೇ ಥರ ಜಗಳ ಆಗ್ತಾ ಇರ್ಬೇಕಾದ್ರೆ ಲೇಟರ್ ಬೇರೆ ಮನೆಗೆ ಅಂಥೇಳಿ ಇನ್ನೊಂದು ತಮ್ಮನ ಹತ್ರ ಮನೆ ಬಿಡಿಸ್ಕೊಂಡು 1-2 ದಿವಸದಿಂದ ಮಂಜಪ್ಪ ಅಂತ ಅವನ ಮನೆಯಲ್ಲಿ ಕೂಡ ಇದ್ದಾರೆ. ರಾತ್ರಿ ಅವ್ರ ತಂದೆ ಊಟ ಮಾಡಿ ಹೋಗಾದ್ಮೇಲೆ ಈ ಘಟನೆ ನಡೆದಿದೆ ಅಂತ ಗೊತ್ತಾಗಿದೆ. ಅವನು ಗಂಡ ಏನು ಸತ್ಯಪ್ಪ ಇದ್ದಾನೆ, ಆಕೆಗೆ ಚಾಕುವಿನಿಂದ ಚುಚ್ಚಿದ ನಂತರ ಅವನು ಕೂಡ ಪಾಯ್ಸನ್ ತೊಗೊಂಡಿದ್ದಾನೆ. ಮತ್ತು ಅವನು ಕೂಡ ಇಲ್ಲಿ ಕತ್ತತ್ರ ಎಲ್ಲ ಚುಚ್ಕೊಂಡಿದ್ದಾನೆ. ಬೆಳಗ್ಗೆ ಅವನಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ, ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಸಿಟಿಯಲ್ಲಿ ದಾಖಲು ಮಾಡಿದ್ದಾರೆ. ಅವನ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ. ಅವನು ಕೂಡ ಹೇಳಿಕೆ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೀಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ತನಿಖೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ಮಕ್ಕಳು ಇರಲಿಲ್ಲ ಅಂಥೇಳಿ ತಿಳಿದು ಬಂದಿದೆ. ಅದೇ ಇದೇ ವಿಷಯಕವಾಗಿ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೀತಾ ಇರ್ತದೆ. ಆಕೆ ಮಾನಸಿಕ ಕಿರಿಕಿರಿಯಿಂದ ಅವಳಿಗೆ ಇದ್ದಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂತೆ ಮುದ್ದಾಪುರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ತಾಯಿಗೆ ಇದ್ರ ಬಗ್ಗೆ ಹೇಳಿದರು ಅವ್ರ ಫೋನ್ನಲ್ಲಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಕೂಡ ಈಗ ರೆಸಿಗ್ನೇಷನ್ ಕೊಟ್ಟು ಜಗಳೂರಿನ ಗೌರಿಪುರದಲ್ಲೇ ಹೋಗಿ ವಾಸ ಮಾಡ್ತಾ ಇರ್ತಾರೆ. ಯಾರು ಆತ ರೈತ ಆಗಿದ್ದಾರೆ, ಕೂಲಿ ಕೆಲಸ. ಅವ್ರಿಗೆ ಒಂದು 10 ಎಕರೆ ಗದ್ದೆ ಇದೆ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಹೊಲದಲ್ಲಿ. ಏನು ಅದೇ ಅವನಿಗೆ ಅವಾಗಿಂದನೂ ಕೂಡ ಅವಳ ಮೇಲೆ ಇದೇ ಥರ ಅನುಮಾನ ಇದೆ. ಸೊ ಅದಕ್ಕೋಸ್ಕರನೇ ಈಗ ಕಂಪ್ಲೀಟಾಗಿ ಅವಳೇ ಕೆಲಸನೇ ಬಿಟ್ಟು ಹೋಗಿ ಮನೆಯಲ್ಲಿ ಇರ್ತಾಳೆ. ಆದರೂ ಕೂಡ ಅವನಿಗೆ ಸಮಾಧಾನ ಆಗಿರಲ್ಲ. ಬಟ್ ಇವಾಗ ಅವರಿಬ್ಬರೇ ರಾತ್ರಿ ಇದ್ದಿದ್ದರಿಂದ ಯಾವ ವಿಷಯಕ್ಕೆ ರಾತ್ರಿ ಜಗಳ ಶುರುವಾಗಿದೆ, ಏನಕ್ಕೆ ವಾಗ್ವಾದ ನಡೆದಿದೆ ಅಂಥೇಳಿ ಅವನಿಗೆ ಮಾತಾಡುವ ಪರಿಸ್ಥಿತಿಗೆ ಬಂದ ನಂತರ ಅವನಿಗೆ ಕೇಳಿದ ಮೇಲೇ ನಮಗೆ ಮುಂದಿನ ಅಂಶಗಳು ಗೊತ್ತಾಗ್ತದೆ. ಬೆಳಗಿನ ಜಾವ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೌರಿಪುರ ಗ್ರಾಮದ ಜನವೇ ಈ ಘಟನೆಯಿಂದ ಬೆಚ್ಚಿಬಿದ್ದಿದ್ದು. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಜಗಳೂರು ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಒಟ್ಟಾರೆ ನಿವೃತ್ತಿ ಸಾಮೀಪ್ಯದಲ್ಲಿದ್ದ
58 ವರ್ಷದ ಶಿಕ್ಷಕಿ ನಾಗಮ್ಮ ಅಕ್ರಮ ಸಂಬಂಧ ಶಂಕೆ ಹಿನ್ನೆಲೆ ಕೊಲೆಯಾಗಿದ್ದು ನಿಜಕ್ಕೂ ದುರಂತವೇ ಸರಿ.